ಓ ಮೈಸೂರು ಸಿಲ್ಕ್ ತಂದಿಲ್ಲಮ್ಮ. ಮೈಸೂರು ಸೀರೆ ತಂದಿಲ್ವಾ? ಐತೆ ಕನ್ನಡಿಯಮ್ಮ. ನೀನು ಕುಡ್ಕೊ. ಮಿನಿ ತಂದಿರೋ ಕಣಮ್ಮ. ನನ್ನ ನಮ್ಮ ದರ್ಶನ್ ಮದುವೆಯ ಮುಹೂರ್ತದ ನನ್ನ ಔಟ್ಲುಕ್. ಫ್ರೆಂಡ್ಸ್, ಮೇಲ್ಗಡೆ ಎಲ್ಲರೂ ಮದುವೆ ನೋಡ್ಕೊಂಡು ಕೂತಿದ್ರೆ ನಮ್ಮ ಅಮ್ಮ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಖುಷಿ ತಿನ್ಸೋದು ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮುಹೂರ್ತದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ನಾವೆಲ್ಲರೂ ಯಾವ ರೀತಿ ರೆಡಿ ಆಗಿದ್ವಿ, ಹಾಗೆ ಒಂದಷ್ಟು ತಮಾಷೆ ಏನು ಎತ್ತ ಅನ್ನೋದು ಅದೆಲ್ಲ ವ್ಲಾಗಲ್ಲಿ ಇರುತ್ತೆ. ವ್ಲಾಗ್ ಸ್ಕಿಪ್ ಮಾಡ್ದಲೇ ಫುಲ್ ವಾಚ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಅಜ್ಜಿಗೆ ರೆಡಿ ಮಾಡ್ತೀಯ ಇಲ್ಲ ಆಶಿಗೆ ರೆಡಿ ಮಾಡ್ಬಿಡ್ತೀಯಾ? ಅಜ್ಜಿಗೆ ಮಾಡ್ಬಿಡೋಣ. ಅಮ್ಮ, ಯಾವ ಸೀರೆ ಇವತ್ತಿದ್ದು? ಇವತ್ತಿನ ಸೀರೆ ಯಾವುದು ಕೊಡು, ಕುಡಿಸ್ತಾರೆ ನಿಂಗೆ. ಮೈಸೂರು ಸಿಲ್ಕಾ? 15,000 ಏನೋ ಮಾಮ ಕೊಡಿಸ್ತಂತಲ್ಲ. ಏನಮ್ಮ, ಬ್ಲೌಸ್ ಹೊಲ್ಸಿದ್ಯಾ ಇಲ್ವಾ? ನಡಿ ರೆಡಿ ಆಗ್ಬೇಕಮ್ಮ. ನಡಿ, ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಅಲ್ಲಿ. ಬಾಚಾರು. ಏನಮ್ಮ, ಮೈಸೂರು ಸಿಲ್ಕ್ ಮಾಮ ತಂದೈತಂತಲ್ಲ, ಏನೋ ಗೊತ್ತಿಲ್ಲಪ್ಪ, ಹೇಳ್ತೈತೆ. ಮೈಸೂರು ಸಿಲ್ಕ್ ತಂದಿಲ್ಲಮ್ಮ. ಮೈಸೂರು ಸೀರೆ ತಂದಿಲ್ವಾ? ಐತೆ ಕನ್ನಡಿಯಮ್ಮ. ನೀನು ಕುಡ್ಕೊ. ಮಿನಿ ತಂದಿರೋ ಕಣಮ್ಮ. ಮೈಸೂರು ಸಿಲ್ಕ್ ಸೀರೆ ಅನ್ನೋದು ನಮ್ಮ ಅಮ್ಮಂಗೆ ಗೊತ್ತು. ಮಡಕೆ ತೆಗಿಯಕ್ಕಾಗಲ್ವತ್ತೆ. ಬೆಳಗ್ಗೆ ನೀರಿದ್ದು ರೊಟ್ಟಿ ಕಡೆ ಕುಯ್ತಾ ಇದ್ದೀವಿ. ಕಣ್ಣೆಲ್ಲ ಉಟ್ಕೊಂಬಿಟ್ಟೈತಿ. ಏನು ಚಾರು? ಕಾಫಿ ಕುಡಿಬೇಕು, ಒಂದು ಸ್ಟ್ರಾಂಗ್ ಕಾಫಿ. ನಾವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಿ ಸಾಕಾಗುತ್ತೆ. ಅಕ್ಕ, ಅಕ್ಕ ಬರ್ತಾವಳೆ. ನಾನು ಮೇಕಪ್ ಶುರು ಮಾಡೋಕ್ಕೂ ಮುಂಚೆ, ಅಂದರೆ ಆಶೆಗೆ ಮೇಕಪ್ ಶುರು ಮಾಡಿದರು. ನಾನಿನ್ನೂ ಸ್ನಾನ ಮಾಡಿರಲಿಲ್ಲ. ಒಂದು ರೌಂಡ್ ಹಾಗೆ ಹೋಗಿ ಕಲ್ಯಾಣ ಮಂಟಪದ ಕಡೆ ಏನೇನು ಕೆಲಸ ನಡೀತಾ ಇದೆ, ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಅಂತ. ಬೆಳಗ್ಗೆ ಅಂತೂ ಎದ್ದೇಳೋದಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ನಿದ್ದೆ ಇದೆ. ಆ್ಯಂಡ್ ಜೊತೆಗೆ ಸೋಮ್ ಕೂಡ ಇಲ್ಲ. ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು. ಸೋಮ್ ಬೆಳಗ್ಗೆ 5 ಗಂಟೆಗೆ ಎದ್ದು 4:45 5 ಗಂಟೆಗೆ ಎದ್ದು ಅವರು ಊರಿಗೆ ಹೋದರು, ನಾಗಮಂಗಲಕ್ಕೆ. ಯಾಕೆಂದರೆ ಲಾಸ್ಟ್ ವ್ಲಾಗ್ಸಲ್ಲಿ ಹೇಳಿದೆ, ಅವ್ರ ಸೋದ್ರ ಮಾವ ತೀರೋಗಿದ್ದಾರೆ. ಇವತ್ತಿನ ದಿನವೇ ಅವ್ರ ಕಾರ್ಯ ಕೂಡ ಇತ್ತು, ಪುಣ್ಯತಿಥಿ ಕಾರ್ಯ. ಆದ್ದರಿಂದ ಸೋಮ ಅಲ್ಲಿಗೆ ಹೊರಟರು. ಇನ್ನು ನಾನು ಇಲ್ಲಿಗೆ ಬಂದೆ. ಮತ್ತು ಕಾಫಿ ಟೀ ಎಲ್ಲ ಇಲ್ಲಿ ರೆಡಿ ಇದೆ ಅಂತ ಹೇಳ್ತಿದ್ರು. ಸೊ ಒಂದು ಸ್ಟ್ರಾಂಗ್ ಕಾಫಿ ಬೇಕಾಗಿತ್ತು ನನಗೆ. ಕುಡಿದ್ಬಿಟ್ಟು ಮೈಂಡ್ ಫ್ರೆಶ್ ಆಗುತ್ತಲ್ಲ, ಇನ್ನು ಸ್ನಾನ ಮಾಡಿಕೊಂಡು ಮೇಕಪ್ ಕಡೆ ಹೋಗೋಣ ಅಂತ. ಕುಸುಮ ಎದ್ದಿರಲಿಲ್ಲ ಇನ್ನೂ, ಪರವಾಗಿಲ್ಲ ಅವಳು ಲೇಟಾಗಿ ಎದ್ದಳ್ಳಿ ಅಂತ ಅಂದ್ಕೊಂಡು ನಾನು ಬಿಟ್ಟು ಬಂದಿದ್ದೆ. ಅಷ್ಟೊಕಾಲ ಇಲ್ಲೆಲ್ಲ ಶಾಸ್ತ್ರಗಳು, ಇದು ಬೆಳಗ್ಗೆನೇ ಕಂಕಣ ಕಟ್ಟೋದು ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಪ್ರೊಸೀಜರ್ ನಡೀತಾ ಇತ್ತು. ದೊಡ್ಡಮ್ಮ ಮತ್ತು ಇಲ್ಲಿ ನಾಗಮಂಗಲದಿಂದ ಅವರು ಆಂಟಿ ಆಗಬೇಕು, ಅವರು ಗೌರಿ ಆಂಟಿ ಅಂತ ಹೇಳಿಬಿಟ್ಟು ನಮ್ಮ ರಿಲೇಟಿವೇ, ಅವರು ಕೂಡ ಇಲ್ಲಿ ಬಂದಿದ್ದರು. ಸೊ ಅವರು ಇರೋದಕ್ಕೆ ಎಷ್ಟೋ ಈ ಥರ ದೇವ್ರ ಕಾರ್ಯ ಆಗಿರ್ಬೋದು, ಎಷ್ಟೋ ನಮಗೆಲ್ಲ ಇದೆಲ್ಲ ಏನೂ ಗೊತ್ತಿಲ್ಲ. ಅವರೆಲ್ಲ ಇರಿತಲೆ ಅವ್ರುಗಳಿಗೆ ಗೊತ್ತು. ಆದರೆ ನಾವೆಲ್ಲ ನಿಂತ್ಕೊಂಡು ಇದೆಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಆ್ಯಕ್ಚುಲಿ. ಇನ್ನು ಧಾರೆ ಮುಹೂರ್ತ ಇರೋದ್ರಿಂದ ಸೊ ಅದು ಇನ್ನು ಮಂಟಪ ಇದೆ, ಅದಕ್ಕೂ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನಾನು ಕಾಫಿ ಕುಡಿದೆ. ಆಮೇಲೆ ಯಾಕೋ ಕಾಫಿ ಅಷ್ಟೊಂದು ಟೇಸ್ಟ್ ಅಂತ ಅನಿಸ್ಲಿಲ್ಲ. ಟೀ ಕುಡಿದೆ. ಟೀ ಸಖತ್ತಾಗಿತ್ತು. 2 ಸರಿ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿ ಹುಡುಗನ ಮಾತಾಡ್ಸೋಣ ಅಂತ ಅಂದ್ಕೊಂಡು ಮೇಲ್ಗಡೆ ಹೋದೆ. ಇಲ್ಲಿ ಕಂಕಣ ಕಟ್ಟಕ್ಕೆ. ಆಂಟಿ, ಏನಂಟಿ ಇದು ಕಂಕಣ ಕಟ್ಟದಾ? ನಮ್ಮ ಗೌರಿ ಆಂಟಿ, ನಾಗಮಂಗಲ ಗೌರಿ ಆಂಟಿ ಅವರು. ಕಂಕಣ ಕಟ್ಟಕ್ಕೆ ರೆಡಿ ಮಾಡ್ತಾವ್ರೆ. ಹುಡುಗ ಹುಡುಗಿಗೆ ಇಬ್ರಿಗೂ ಕಟ್ಟೋದಲ್ವಾ ಆಂಟಿ?
ಆಂಟಿ ಹುಡುಗ ಹುಡುಗಿಗೆ ಇಬ್ರಿಗೂ ಕಟ್ಟೋದು. ನಮ್ಮ ಹುಡುಗ ಸ್ನಾನ ಮಾಡಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವನೆ. ಬಿಟ್ಟರೆ ಸಾಕು ನನ್ನನ್ನು ಎಷ್ಟು ಬೇಗ ಹೋಗಿ ಮನೇಲಿ ನಿದ್ದೆ ಮಾಡಿದೆ ಚೆನ್ನಾಗಿ ಆಗಲಿಲ್ಲಲ್ಲ. ಅಮ್ಮ ಇನ್ನೊಂದು ಕಪ್ಪು ಟೀ ತಗೋಬಾರೆ, ಚೆನ್ನಾಗಿತ್ತು ಟೀ. ಕಾಫಿಗಿನ ಟೀ ಚೆನ್ನಾಗೈತೆ. ತಾಬಾ ಡಿಮ್ಯಾಂಡ್, ಫುಲ್ ಡಿಮ್ಯಾಂಡ್. ಓಕೆ, ಈ ಕಡೆ ಬಂದರೆ ನಮ್ಮ ಮದುವೆ ರೆಡಿ ಮಾಡ್ತವ್ರೆ. ಹೇರ್ ಸ್ಟೈಲ್ಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆ ಹುಡುಗಿಗೆ. ಇದು ಜ್ಯುವೆಲರಿ ಸೆಟ್ಟು. ಓಕೆ, ನೆಕ್ಸ್ಟು ಆಮೇಲೆ ಫುಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ಆಮೇಲೆ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಬೇಗ ರೆಡಿ ಮಾಡಿ ಕಟ್ತಾ ಇದ್ದಾರೆ ಇವಾಗ. ಮ್ಯೂಸಿಕ್ ಅಣ್ಣ ತಲೆನ ಅಳ್ಳಾಡಿಸ್ತವ್ನೆ. ಮಾಡ್ತಾ ಇರಲಿ ಅಷ್ಟೊಂದು ನಾವು ರೆಡಿ ಆಗಬೇಕಲ್ಲ. ಹುಡುಗಿ ರೆಡಿ ಆದರು, ಅಲ್ಲಿ ಇನ್ನೂ ನಾವು ರೆಡಿ ಆಗಿಲ್ಲ. ಹುಡುಗಿ ರೆಡಿ ಆಗ್ಬಿಟ್ಟು ಆಶಾಗ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ರೆಡಿ ಆಗ್ಬಿಟ್ಟು ಬರೋಣ ಅಂತ ಹೇಳಿ ನೋಡಿ ತೋರಿಸ್ತೀನಿ. ಕ್ರಶು ಏನು ಮಾಡ್ತವ್ರೆ ಅಂತ. ಅಲ್ಲಿ ಮೇನ್ ರೋಡು, ಅದೇ ಭಯ. ಏನೋ ಮಾಡ್ತಿದ್ದೀರಾ? ಹುಡುಗ ಒಬ್ನೇ ಬಿಟ್ಬಿಟ್ಟು ನೀವುಗಳು ರೂಮ್ ಒಳಗ ಹುಡುಗ ನಾವು ಕೊನೆಗಿಲ್ಲ ಅಲ್ಲಿ ಬೈತಾರೆ ಎಲ್ರು. ಹಾ ನೋಡಿ ಫ್ರೆಂಡ್ಸ್, ಕ್ರಶ್ ಮಾಡ ಇದನ್ನ ನೋಡಿ ಫ್ರೆಂಡ್ಸ್, ಮನೇಲಿರೋ ಹುಡುಗ ಫ್ರೆಂಡ್ಸ್ ಜೊತೆ ಬಂದು ಸೇರ್ಕೊಂಡಿದ್ದಾನೆ. ಬಂದ್ಬಿಟ್ಟು ಅಣ್ಣನ ಜೊತೆ ದರ್ಶು ಮಾವನ್ ಮಗನ ಜೊತೆ ಮಲ್ಕೊಳ್ಳೋಣ. ಮಾವನ್ ಮಗನ ಜೊತೆ ಮಲ್ಕೊಳ್ಳೋಣ. ಹುಡುಗನ ಇನ್ನೊಂದ್ ಸ್ವಲ್ಪ ರೆಡಿಯಾಗಿ ದೇವಸ್ಥಾನದ ಹತ್ರ ಬಿಡ್ತಾರಲ್ಲಿ, ಅಲ್ಲಿ ಇರ್ಬೇಕು ಹುಡುಗ. ಹೋಗ್ರೋ, ಅದೇ ಕರೆಕ್ಟ್. ರೆಡಿ ಆಗಿ ಬರಕ್ಕೆ. ಓಕೆ, ಬೇಬೆ ರೆಡಿ ಆಗ್ರೋ. ಪಾಪ ನಮ್ಮ ದರ್ಶನ್ ಜೊತೆ ಯಾರು ಜಾಸ್ತಿ ಹುಡುಗರು ಇರ್ಲಿಲ್ವಂತೆ, ಅದಕ್ಕೋಸ್ಕರ ಇಡ್ತಾರೆ. ನಮ್ಮಕ್ಕ ಬೈತಾಳೆ ಪಾಪ, ಒಬ್ಬನೇ ಮಲ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಇನ್ನೂ ಯಾರು ಎದ್ದಿಲ್ಲ. ಎಷ್ಟು ಟೈಮ್ ಅಮ್ಮ? 7:30ನಾ? ಇಲ್ಲಕ್ಕ ಆಶಿಂಗೆ ರೆಡಿ ಮಾಡ್ತಾ ಇದ್ದಾರೆ ಆಗಲೇ. ಚೆನ್ನಾಗೈತೆ ಕುಡಿಯಮ್ಮ. ಕಾಫಿ ಕೊಡ್ತಾ ಇದೀನಿ. ನಡೆಯೋಕ್ಕಾಗಲ್ಲ, ಹೇಳ್ತೀನಿ ಕೇಳಲ್ಲ. ಇವಳ ಮೇಲೆ ಅವಳು ಕಾಂಪಿಟೇಷನ್, ಅವಳ ಮೇಲೆ ಇವಳು ಕಾಂಪಿಟೇಷನ್. ಸ್ನಾನ ಮಾಡ್ಕೊಂಬಂದ್ಬಿಡ್ಲಾ? ಹಾಂ ಅಂತ ಎಲ್ಲ ಕ್ಲೀನ್ ಆಗಿದೆ ಫೇಸಿಂದು. ನೋಡು. ಆಶಾ ಪಾಪದು ಏನಪ್ಪ ಪ್ರಾಬ್ಲಮ್ ಅಂದರೆ, ಆಶಾ ಹತ್ರ ಬಿಟ್ಟರೆ ಇನ್ಯಾರ ಹತ್ರನೂ ಹೋಗಲ್ಲ. ತುಂಬಾ ಹೇಳ್ತಾಯಿತ್ತು. ಅವನ ಜೊತೆಗೆ ಹುಷಾರು ಕೂಡ ಇರಲಿಲ್ಲ, ದೃಷ್ಟಿ ಥರ. ಆದ್ದರಿಂದ ಅಳ್ತಾನೆ ಇತ್ತು. ಅವಳು ಈ ಕಡೆನೂ ಮ್ಯಾನೇಜ್ ಮಾಡಬೇಕು, ಈ ಕಡೆ ಮೇಕಪ್ಪು ಮಾಡಿಸ್ಕೋಬೇಕು. ತುಂಬಾ ಕಷ್ಟ ಆಗ್ತಿತ್ತು. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ಸೊ ಬರ್ತಿದ್ದಂಗೆ ನನಗೆ ಮೇಕಪ್ ಶುರು ಮಾಡಿಕೊಡಿ. ಫಸ್ಟು ನಾನು ಹೇಳಿದ್ದು ಆಶಂಗೆ ಫಸ್ಟು ಪ್ರಾಮುಖ್ಯತೆ. ಆಶಂಗೆ ಮಾಡಿ ಕಳಿಸ್ಕೊಟ್ಬಿಡಿ, ಆಮೇಲೆ ನಾನು ಪರವಾಗಿಲ್ಲ ಒಂದು 10 ನಿಮಿಷ ಲೇಟಾಗಿ ನಾನು ಹೋದರೂ ನಡೆಯುತ್ತೆ ಅಂತ. ಹೇರ್ ಸ್ಟೈಲೆಲ್ಲ ಮಾಡಿದರು ಆಶಾಗೆ. ಈಗ ನನಗೆ ಮೇಕಪ್ ಶುರು ಮಾಡ್ತಿದ್ದಾರೆ. ನಾನು ಹೇಳಿದ್ದೆ ನೈಟ್ ಒಂದು ಸ್ವಲ್ಪ ಹೆವಿ ಮೇಕಪ್ ಆಯಿತು. ನನಗೆ ತುಂಬಾ ಹೆವಿ ಮೇಕಪ್ ಆದರೆ ನನಗೆ ಅದು ಬೂತ್ ಥರ ಫೀಲ್ ಆಗುತ್ತೆ, ನನಗೆ ಇಷ್ಟನೇ ಆಗೋಲ್ಲ. ಮತ್ತು ಐ ಲ್ಯಾಶಸ್ ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾನು ಹೇಳಿದ್ದೆ ನನಗೆ
ಲೈಟ್ ಮೇಕಪ್ಪಿಗೂ ಮಾರ್ನಿಂಗಿಗೆ ಅಂದರೆ ಧಾರೆ ಮುಹೂರ್ತಕ್ಕೆ ಲೈಟ್ ಮೇಕಪ್ ಮಾಡು ಅಂತ ಹೇಳಿದ್ದೆ. ಸೊ ಆದ್ದರಿಂದ ಅದೇ ಥರನೇ ಮಾಡಿದ್ರು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ನಿಮಗೂ ಏನಾದರೂ ಮೇಕಪ್ ಆರ್ಟಿಸ್ಟ್ ಮಮತಾ ಮತ್ತು ಭಾಗ್ಯ ಅವ್ರ ಟೀಮ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಮೇಕಪ್ ಎಲ್ಲೆಲ್ಲಿ ಮಾಡಿದ್ದಾರೆ ಎಲ್ಲ ಕಸ್ಟಮರ್ಸ್ದು ಪ್ರತಿಯೊಂದು ಡೀಟೇಲ್ಸ್ ರೀಲ್ಸ್ ಅದೆಲ್ಲ ಹಾಕ್ತಾ ಇರ್ತಾರಲ್ಲ, ಸೊ ಇಷ್ಟ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೀಟೇಲ್ಸ್ ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಓಕೆ, ರೆಡಿ ಆಯಿತು. ರೆಡಿ ಆಗಿದ್ದಾಯಿತು. ಕುಸುಮ ಏನು ಬಟ್ಟೆಗಳನ್ನ ಹಾಕೋತಲ್ಲ, ತುಂಬ ಅಳ್ತಾ ಇದ್ದಾಳೆ. ಅವಳಿಗೆ ಕಣ್ಣಿಂದ ಸ್ವೆಲ್ ಆಗಿರೋದು ಇಲ್ಲದೆ ನಿಮ್ಗೆ ಜಾಸ್ತಿನೇ ಆಗ್ತಿದೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಅವಳಿಗೆ ಚುಚ್ಚದೆ ಇರುತ್ತಾ ಸಿಂಪಲಾಗೇ ಹಾಕಿದ್ದೀನಿ. ಆಯಿತು, ಒಂಚೂರು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಬಿಟ್ಟು ಕರ್ಕೊಂಡು ಹೋಗೋದು. ಇವಾಗ ಅಲ್ಲಿ ಹೊರಡಬೇಕು, ಟೈಮ್ ಆಯಿತು. 10 ಗಂಟೆಗೆ ಇದೆ, ಕೊಡ್ತೀನಿ ಕಣತ್ತೆ, ಎಷ್ಟು ಬೇಕು ಕೊಡ್ತೀನಿ ಕಣತ್ತೆ. ಓಕೆ, ಇವಾಗ ನಮ್ಮ ಶಿಲ್ಪ ಮೇಡಮ್ ಅವರು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾರೆ. ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾರೆ. ಸೊ ಓಕೆ, ಬನ್ನಿ ಹೊರಡೋಣ. ಕುಸುಮಕ್ಕೆ ಇದು ಮಾಡಿಬಿಟ್ಟು ಆಶಾ ಅವ್ರನ್ನ ರೆಡಿ ಮಾಡಿಸ್ಕೊಂಡು ಮುಗೀತು. ಚಿಂದಿ ಬಾಯಿ ಕಡೆ. ಮತ್ತೆ ನಿಮಗೆ ಈ ಕಡೆ ಅಮ್ಮಗೆ ನನಗೆ ಮಾಯಿಶ್ಚರೈಸರ್ ಕ್ರೀಮ್ ಮಲಗಿಲ್ಲ, ನಾನು ರಾತ್ರಿಯಲ್ಲಿ ಮಲಗಿದ್ದೆ. ಇವಾಗ ನಮ್ಮ ಗಂಡು ಮೇಕಪ್ ಮಾಡಿಸ್ಕೊತಾ ಇದ್ದಾನೆ. ಮಮತಾ ಮೇಕ್ ಓವರ್, ಭಾಗ್ಯ ಹೇರ್ ಸ್ಟೈಲ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಓಕೆ, ಇವಾಗ ಇವ್ರು ರೆಡಿ ಮಾಡಿಸ್ಕೊಂಬರ್ಲಿ, ನಾವು ಹೊರಡ್ತೀವಿ. ಟೈಮ್ ಬಂದಿನ 10 ಗಂಟೆಗೆ 10 ನಿಮಿಷ ಇದೆ. ತಾರೆ ಮುಹೂರ್ತಕ್ಕೆ ಏನು ಏನಕ್ಕೆ ನಮ್ಮ ಅಕ್ಕ ಎಲ್ರಿಗೂ ರೆಡಿ ಮಾಡಿ ಸುಸ್ತಾಗಿ ಇನ್ನೂ ಇವಳೇ ರೆಡಿ ಆಗಿಲ್ಲ. ಇನ್ನೂ ಬ್ಲೌಸ್ ಕಳವಾಗಿದೆ, ಹುಡುಕ್ತಾ ಇದ್ದಾಳೆ. ಬ್ಲೌಸ್ ಕಳವಾಗಿದೆ, ಹುಡುಕ್ತಾ ಇದ್ದಾಳೆ. ನಮ್ಮ ಅಜ್ಜಿ ಏನೋ ಕೇಳಿದೆ, ಏನದು ಅಂತ ಕೇಳ್ತಾ ಇದ್ದಾರೆ. ಇನ್ನು ಹಿಂಗೆ ನಮ್ಮ ಮನೆಯಲ್ಲಿ ನಡೀತಾ ಇದೆ ಕತೆ ನೋಡಿ. ಚೌಟ್ರಿ ಇಲ್ಲೇ ಹತ್ರ ಆಗಿರೋಕ್ಕೆ ಈ ಪ್ರಾಬ್ಲಮ್ಮು. ನನ್ನ ಮುದ್ದು ಮಗಳು ಇಲ್ಲಿ ಅವಲೇ ಎಂತ ಕಣ್ಣು ಪೇಯ್ನ್ ಆಗ್ತದೆ ಅವಳಿಗೆ. ಅಲ್ಲಿ ಉಚ್ಕೋಬಾರ್ದು ಹಂಗೆ. ಏನಮ್ಮ, ನಡಿ ಹೋಗೋಣ. ನೋಡಿ, ನಮ್ಮ ಮನೆಗೆ ಬಂದಾಗ ಇವನ ಹತ್ರನೇ ಹೋಗಿ ಕೂತಿರ್ತಾಳೆ. ಇವಾಗ ನೋಡಿ ಹ್ಞೂ ಅಂತಾಳೆ. ನಡಿ, ಶೂಸ್ ಹಾಕು, ನಡಿ ಶೂಸ್ ಹಾಕು, ಅಲ್ಲಿ ಎಲ್ಲಿದೆ ನೋಡು, ಎಲ್ಲಿ ಅವಳು ಶೂಸ್ ನೋಡು, ಹುಡುಕ್ತಾವಳು ಅವಳೇನೆ. ಎತ್ತಾ ಹಾಕು, ಅದೇ ಹಾಕು, ಹಾಕ್ಸ್ಕಲಿ ಮಾಮ ಹತ್ರ ಬಾ. ನಮ್ಮಮ್ಮ ಆವಾಜ್ ಆಗ್ತೈತೆ ಅಲ್ಲಿ. ಏನಂತೆ? ಹಾಂ ಈ ಮೇಲೆ ಕೂರಿಸ್ಬಿಡ ರಾಘವೇಂದ್ರ. ಏನಾಯ್ತು? ಇದು ಡಿಸ್ಟಂಬರ್ ಕಲರೇ ಇದೆ ನೋಡು, ಚೂಡಿನು ಫುಲ್ ಸ್ಲೀವ್. ಇದ್ರ ಮೇಲೆ ಉಟ್ಕೊಬಿಡು. ಅಲ್ಲ, ಎಲ್ರಿಗೂ ಉಡ್ಸಕ್ಕೆ ಹೋಗ್ಬಿಟ್ಟು ನೀನು ಹಾಂ ಅದೇ ಮಾಡೋದು ನೀನು. ರೂಮಲ್ಲಿ ಒಂದ್ಸರಿ ನೋಡಕ್ಕ. ಹಾಂ ಎಲ್ಲ ಶಿಲ್ಪ. ಓಕೆ ಫ್ರೆಂಡ್ಸ್, ನಮ್ಮ ದರ್ಶನ್ ಮದುವೆಯ ಮುಹೂರ್ತದ ನನ್ನ ಔಟ್ಲುಕ್ ಈ ರೀತಿ ಇದೆ. ಮೇಕಪ್ ಲುಕ್ ಈ ರೀತಿ ಇದೆ. ಹೇರ್ ಸ್ಟೈಲ್, ಸ್ಯಾರಿ ಡ್ರೆಪ್ಪಿಂಗ್, ಜ್ಯುವೆಲರಿ ಚೆನ್ನಾಗಿದೆಯಾ? ಮುಕ್ತಿ ಇಷ್ಟ ಆಯಿತು. ಮೇನ್ ಮುಕ್ತಿನೇ ತುಂಬ ಇಷ್ಟ ಆಗಿದ್ದು. ಮತ್ತೆ ಕೇಳಿಸ್ತಾ ಇದೆಯಾ ಮದುವೆ ಇದು ಮುಹೂರ್ತದ ನಾದ ಆಗ್ತಾ ಇದೆ. ನೋಡ್ಬೇಕು ಇವಾಗ. ಇಲ್ಲೇ ನಿಂತಿರಲಿಲ್ಲ, ಇದು ತೋರಿಸಿರ್ಲಿಲ್ಲ ಇದನ್ನ ಫುಲ್ ನನ್ನ ಔಟ್ಲುಕ್, ಆದ್ದರಿಂದ ತೋರಿಸೋಣ ಅಂತ ಮಾಡಿದೆ. ಸೊ ಓಕೆ, ಬನ್ನಿ ಹೊರಡೋಣ. ಆಯ್ತು, ಎಲ್ಲರೂ ರೆಡಿ ಆಯಿತು, ಹೊರಡೋಣ ಆಗಲಿ. ಇನ್ನು ನಾನು ಬಂದುಬಿಟ್ಟೆ. ಶಿಲ್ಪಾಗೆ ಬಾ ಬೇಕಿರೋ ಶಿಲ್ಪ, ನಾನು ಹೋಗಿರ್ತೀನಿ ಅಂತ ಹೇಳಿ ಬಂದೆ. ಖುಷಿಮಾನ ಕರ್ಕೊಂಡು ಏನಾದ್ರು ತಿಂಡಿ ತಿನ್ಸೋಣ, ಅವಳು ಎದ್ದಿದ್ದಾಳಲ್ಲ, ಅವಳಿಗೆ ಬೇರೆ ಹುಷಾರು ಬೇರೆ ಇಲ್ಲ ಅಂತ. ಇನ್ನು ಪಾದಪೂಜೆ ಮಾಡ್ತಾಯಿದ್ರು. ಇನ್ನು ಹುಡುಗಿ ಮನೆ ಕಡೆಯಿಂದ ಪಾದಪೂಜೆ ಮಾಡೋದು ಅದೆಲ್ಲ ಇರುತ್ತಲ್ಲ ಪ್ರೊಸೀಜರು, ಅದೆಲ್ಲ ಮಾಡ್ತಾಯಿದ್ರು. ಅಂದರೆ ಮತ್ತು ಹುಡುಗಿ ಮನೆ ಕಡೆಯಿಂದ ಅದು
ಏನು ಗಿಫ್ಟ್ ಅಂತಂದರೆ ಬಟ್ಟೆ, ವಾಚು ಮತ್ತು ಅದೇನೇನೋ ಇದೆ ಅಲ್ಲ, ಛತ್ರಿ ಇಟ್ಕೊಂಡು ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಆ ಥರ ಎಲ್ಲ ಏನೇನೋ ಇದಾವಲ್ವ, ಅದೆಲ್ಲ ಮಾಡಿಸ್ತಾಯಿದ್ರು ಪುರೋಹಿತರು. ಸೊ ನಾ ಬಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹಾಗೆ ನಿಂತ್ಕೊಂಡೆ. ಅಲ್ಲಿ ಬೋನಾ ಸುಮಾರು ವ್ಯೂವರ್ಸು ಲಾಸ್ಟ್ ವ್ಲಾಗಲ್ಲಿ ನಿಖಿತಾ ರಿಸೆಪ್ಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಅಂತ. ನಾನು ನಿಜವಾಗ್ಲೂ ನನಗನ್ನಿಸ್ತಾಯಿತ್ತು ನಾನು ರಿಸೆಪ್ಷನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ. ನನಗೊಂಥರ ಫೀಲ್ ಆಗ್ತಾಯಿತ್ತು, ಹೆವಿ ಮೇಕಪ್ ಅನ್ನಿಸ್ತಾ ಇದೆಯೇನೋ, ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಆದರೆ ಎಲ್ಲರೂ ಇಷ್ಟ ಆಗಿದೆ ಅಂತ ಹೇಳ್ತಾಯಿದ್ರ. ಆದರೆ ನನಗೆ ಇವತ್ತು ಮುಹೂರ್ತಕ್ಕೆ ನಾನು ರೆಡಿ ಮಾಡಿರೋದು, ನಾನು ಸಿಂಪಲಾಗಿ ಬೇಕಂತ ಹೇಳಿದ್ನಲ್ಲ ಮೇಕಪ್ಪು, ಇದು ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಮರಾಠಿ ಸ್ಟೈಲಲ್ಲಿ ಆ ಮೂಗ್ತಿ ಏನಿದೆ ಅದು ಹಾಕೊಂಡ್ಮೇಲೆ ಒಂದು ಲುಕ್ ಬಂದಿದಂತೆ. ಇದು ಪ್ಲ್ಯಾನ್ ಇರಲಿಲ್ಲ. ನಾನು ಶಿಲ್ಪ ಅಲ್ಲಿ ಜ್ಯುವೆಲರಿ ಶಾಪ್ ಹೋಗಿದ್ವಿ, ಸೊ ಅಲ್ಲಿ ಬುಕ್ ಮಾಡೋಕ್ಕೆ ಅಂತ ಹೇಳಿ. ಆವಾಗ ನಾವು ಒಂದು ಐಡಿಯಾ ಅದು ತೋರಿಸ್ತಾಯಿದ್ರು, ಇದು ಮೂಗ್ತಿ ಅಲ್ವಾ ಅಂದ್ಬಿಟ್ಟು ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಆಮೇಲೆ ಶಿಲ್ಪ ನಾನು ತೊಗೊಂಡ್ವಿ. ಸರಿ ಮೂಗ್ತಿ ಹಾಕೊಳ್ಳೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾವಾಗಲೂ ಒಂದೇ ಮೂಗ್ತಿ. ಅವಳು ಮೂಗು ಚುಚ್ಚಿಲ್ಲ, ಆದ್ದರಿಂದ ಅವಳನ್ನು ಕೂಡ ನಾನು ಹಾಕೋತೀನಕ್ಕಂತ ಅವಳು ನಾನಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಹಾಕ್ಕೊಂಡ್ವಿ. ಚೆನ್ನಾಗಿ ಕಾಣಿಸ್ತಿದ್ವಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಏನಂದರೆ ಖುಷಿಮಾನ ನಾನೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ರಕ್ಷಿತ್ ಇನ್ನೂ ರೆಡಿಯಾಗಿ ಬರೋದು ಲೇಟ್ ಆಗ್ತಾಯಿತ್ತು. ಆದರೂ ಅವರು ನಮ್ಮ ಅಕ್ಕ ಬಂದರು, ನಮ್ಮ ಅಕ್ಕನೂ ಎತ್ಕೊಂಡ್ರು. ಹಾಗಾಗಿ ಆದರೆ ಅವಳು ನೋಡ್ಕೊತಾನೆ ಇರಬೇಕಂತ ಎಷ್ಟು ಸರಿ ಧಾರೆ ಮುಹೂರ್ತದ ಟೈಮಲ್ಲಂತೂ ಎಷ್ಟು ಸರಿ ಅವಳು ಹೊರಗಡೆ ಹೋಗ್ಬಿಡ್ತಾಯಿದ್ಲು ಗೊತ್ತಾ. ಎಷ್ಟು ಸರಿ ಕರ್ಕೊಂಡು ಬರಬೇಕಾಯ್ತು ಒಳಗಡೆ. ನಂಗೆ ಇದೇ ಆಗೋಯ್ತು. ಅದೇ ಸೋಮಿದ್ದಿದ್ರೆ ನನಗೆ ಟೆನ್ಷನ್ ಇರ್ತಾ ಇರಲಿಲ್ಲ. ಅವ್ರು ಎಲ್ದಿದ್ರಿಂದ ನನಗೆ ಒಂದು ಸ್ವಲ್ಪ ಟಾಸ್ಕ್ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇವಾಗ ಧಾರೆ ಮುಹೂರ್ತಕ್ಕೆ ಪುರೋಹಿತರು ನಿಲ್ಲಿಸ್ತಾ ಇದ್ದಾರೆ ಗಂಡನ್ನ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ದರ್ಶು. ಇನ್ನೊಂದು 10 ನಿಮಿಷದಲ್ಲಿ ಮದುವೆ ಆಗ್ಬಿಡ್ತೀಯ. ಸಿಂಗಲ್ ಅಲ್ಲ ಮಿಂಗಲ್ಲು. ಅಮ್ಮ ದರ್ಶು ಅಂಕಲ್ ಒಂದು ನಿಮಿಷ ರೀ. ಮಚ್ಚ ಓವರ್ ಆಯ್ತು. ಬಿಡ್ತೀನಿ.
ಚಾಂದಿ ಚಾಂದಿ ನಮ್ಮ ಕಡೆಯವಳು ಆ ಪಂಚೆ ಟ್ಯಾಗು ತೆಗ್ದಿಲ್ಲ ನೋಡಿ. ಇವಾಗ ಯಾಕೆ ಬಂದ್ರಿ? ಹುಡುಗಾರ ತಂಗಿ ನೋಡಿ ಫ್ರೆಂಡ್ಸ್, ಲೇಟಾಗಿ ಬಂದವ್ರೆ. ಈ ಕಡೆ ಬರ್ರಿ, ಕಾಣ್ತಾ ಇಲ್ಲ ನೀವು. ಬಿಡಾಳ ಇಂತ ಈ ಕೇಳಿ ಕರೆಕ್ಟ್ ಗೇಟ್ ಹೊಡ್ಸ್ಕೊಂಡು ನಾನ್ ಜವಾಬ್ದಾರಿ ಅಲ್ಲ, ಇಲ್ಲಿ ಹೇಳಿದ್ದೀನಿ ಹೊಡ್ಸ್ಕೊಂಡು. ಹೊರಗಡೆ ಬರ್ರಿ, ಈ ಕಡೆ ಬರ್ರಿ, ಸ್ವಲ್ಪ ಕೈ ತೆಗೀರಿ, ಕೈ ತೆಗೀರಿ. ಹಿಂದೆ ಬನ್ನಿ, ಕಳಿಸೋ ಸ್ವಲ್ಪ ಹಿಂದೆ ಬನ್ನಿ ಅಮ್ಮ, ಸ್ವಲ್ಪ ಹಿಂದೆ ಹೋಗಿ. ಕಪ್ಪಾಗ್ತಿದೆ ಚೂರು ಈ ಕಡೆ ಬರೋಣ. ಹೆಂಗೆ ಕೇಳ್ತೀರ ಹಂಗೆ ಲೈಟಿಗೆ ತಲೆ ಅಡ್ಡ ಹಾಕ್ಬಿಡಲ್ಲ ಹೋಗ. ಅನುಗ್ರಹದೊಂದಿಗೆ ಶ್ರೀ 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 ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮಿಯ ದಿವ್ಯಾನುಗ್ರಹದೊಂದಿಗೆ ಶ್ರೀ 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 ನಿರ್ಮಲಾ ಮಧುಪರ್ಕಲಾನ ಮಧ್ಯ ಬನ್ನಿ ಸರ್. ಹಲೋ, ಆ ಕಡೆ ತಿರುಗಬೇಡಿ ಅಣ್ಣ, ಹಿಂಗ್ ಬರ್ರಿ, ಈ ಕಡೆ ಬರ್ರಿ. ಹಲೋ, ಈ ಕಡೆ ಬರ್ರಿ. ಹಂಗೆ ಮನೆ ತಗೊಳ್ರಿ. ಹಲೋ ಅಣ್ಣ, ಕತೆ ಐತಿ ಮೇಲೆ. ಹಲೋ, ಈ ಕಡೆ ಕೈ ಕೆಳಗೆ. ಹಲೋ, ನಾನೇ ಏತನ ಅಂತೆ ಪದ್ನಾಮಿ ಪೂರ್ವಗೇತ್ವ ಸಂಜೀವ ಶರದ ಶತಃ ಮಂಗಲಸೂತ್ರವನ್ನು ಪಂಚಾಲಮ್ಮನ ಅನುಗ್ರಹದೊಂದಿಗೆ ಹಳಿಕೇಶ್ವರ ಸ್ವಾಮಿಯ ಕಟಾಕ್ಷದೊಂದಿಗೆ ಮಾತಾಪಿತೃಗಳ ಅನುಗ್ರಹದೊಂದಿಗೆ ಕೆಲವರಸಿ ಪಟ್ಟದರಸಿ ಕಾಣದರಸಿ ನಾಕಟ್ಟುವ ಮಂಗಲಸೂತ್ರಕ್ಕೆ ಶಿರಬಾಗು ಗಂಧರಸ ಕೆಲವರಸ ಪಟ್ಟದರಸ ಪ್ರಾಣಕಾಂತ ನೀನು ಕಟ್ಟುವ ಮಂಗಲಸೂತ್ರಕ್ಕೆ ಹರೇ ಜಡೆ ಎತ್ತಿ ಇಟ್ಕೊಳ್ಳಿ ಅಮ್ಮ, ಜಡೆ ಎತ್ತಿ ಇಟ್ಕೊಳ್ಳಿ ಫೋನ್.
ಲಕ್ಷ್ಮೀ ನಮೋ ಭಗವತೆ ಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯತ್ರಯಂಬಕೆ ಗೌರಿ ನಾರಾಯಣಿ ತುಂಬ ಸಿನಿಮ್ಯಾಟಿಕ್ ನೋಡಿ, ಎಲ್ಲರನ್ನೂ ಬ್ಲರ್ ಮಾಡಿ ಅವರಿಬ್ರು ಮಾತ್ರ ಫೋಕಸ್ ಇರುತ್ತೆ. ಹಿರಣ್ಯವರ್ಣ ಹರಿಣಿಂ ಸುವರ್ಣರಜತಂ ಅವ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫುಲ್ ಲಾಕ್ ಮಾಡು. ತಾಳಿ ಮೇಲೆ ಫೋಕಸ್ ಮಾಡು ಅಷ್ಟೇ, ಅದಾಗದೇ ಲಾಕ್ ಆಗುತ್ತೆ. ಇವರು ಎಗ್ಲು ಕಳಿಸ್ಕೊಬೇಕಾಗಿತ್ತು. ಲಾಸ್ಟ್ ವಾರ ಅವ್ರ ಮಾವ ತೀರೋಗಿದ್ರು, ಎಗ್ಲು ಕೊಟ್ಟಿದ್ರು. ಇವತ್ತು ಎಗ್ಲು ಕಳಿಸ್ಕೊಬೇಕಾಗಿದೆ. ಇವಾಗ ಹೋಗೋರು ಮಧ್ಯಾಹ್ನ ಬರ್ತಾರೆ. ಹೀಗೆ ಸಡನ್ನಾಗಿ ಭುವನ್ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ ತಾಳಿ ಕಟ್ಟುತ್ತಿದ್ದಾಗೆ. ನನಗೆ ಒಂಥರ ಶಾಕ್ ಆಯಿತು. ಯಾಕಪ್ಪ ಯಾಕೆ ಚಿನ್ನಿ ಹಿಂಗೆ ಅಳ್ತಾ ಇದೆಯಾ ಅಂತಂದೆ. ಆಮೇಲೆ ಅದು ಗೊತ್ತಾಗ್ಬಿಡುತ್ತೆ ಅಲ್ವಾ, ಯಾಕೆಂದರೆ ದರ್ಶನ್ಗೆ ಆಂಟಿಗೆ ದರ್ಶನ್ ಅಂದರೆ ತುಂಬಾ ಇಷ್ಟ. ಚಿಕ್ಕ ಮಗುವಿಂದನೂ ಅವನನ್ನು ತುಂಬ ಮುದ್ದಾಗಿ ಸಾಕಿದ್ದು. ಅವ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಆ ಆಂಟಿಗೆ ಮತ್ತು ಮಮ್ಮಿಗೆ. ಆಂಟಿ ಮತ್ತು ಮಮ್ಮಿ ಇಬ್ಬರೂ ಮಿಸ್ ಮಾಡ್ಕೊತಾ ಇದ್ವಲ್ವ. ಸೊ ಅವನಿಗೆ ಅದು ಎಮೋಷ್ನಲ್ ತಡ್ಕೊಳಕ್ಕಾಗಲಿಲ್ಲ, ತುಂಬಾ ಅಳ್ತಾ ಇದ್ದ. ನಾನು ಕಂಟ್ರೋಲ್ ಮಾಡ್ಕೊಳಪ್ಪ ಅಂತ. ಫ್ರೆಂಡ್ಸ್, ಮೇಲ್ಗಡೆ ಎಲ್ಲರೂ ಮದುವೆ ನೋಡ್ಕೊಂಡು ಕೂತಿದ್ರೆ ನಮ್ಮ ಅಮ್ಮ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಖುಷಿ ತಿನ್ಸೋದು ಬೇಡವಾ ಏನೋ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅವಳಿಗೆ ತಿನ್ಸಕ್ಕೆ ಬಂದೆ ಒಂಚೂರು ಮಶ್ರೂಮ್ ಪಲಾವ್ ತಿನ್ಸ್ಬಿಟ್ಟು ಮಿಕ್ಕಿದ್ದನ್ನು ಮಶ್ರೂಮ್ ಇತ್ತಾ? ಮಶ್ರೂಮ್ ಇತ್ತ? ಮಶ್ರೂಮ್ ಪಲಾವ್ ಇದೆಂತ ನಡಿ. ಕುಶಿಮಾ ಅದೇ ಹೇಳ್ದಂಗೆ ಅಲ್ಲಿ ಧಾರೆ ಮುಹೂರ್ತ ಅದು ಇದು ಅನ್ನೋಕೆ ಏನು ತಿನ್ಸೋಕ್ಕೆ ಆಗಲಿಲ್ಲ. ಸರಿ ಅವಳಿಗೊಂದು ಸ್ವಲ್ಪ ಏನಾದರೂ ತಿನ್ಸೋಣ ಅಂತ ಬಂದೆ. ತಿಂಡಿ ಇಲ್ಲ, ಅಲ್ಲೇ ಊಟ ನಡೀತಾಯಿತ್ತು. ಸರಿ ಮಶ್ರೂಮ್ ಪಲಾವ್ ಮಾಡಿಸಿದ್ರು, ಅದನ್ನೇ ಹಾಕೊಂಡು ಒಂದು ಸ್ವಲ್ಪ ತಿನ್ನಿಸ್ದೆ. ಖಾರ ಅಂತ ಹೇಳಿದ್ಲು, ಅಷ್ಟಾಗಿ ತಿನ್ನಲಿಲ್ಲ, ಒಂದು 2-3 ತುತ್ತು ತಿಂದ್ಲು ಅಷ್ಟೇ. ಇನ್ನು ಅದು ಮಿಕ್ಕಿದ್ದು ನಾನೇ ಒಂದು ಸ್ವಲ್ಪ ಹಾಕಿಸ್ಕೊಂಡಿದ್ದೆ ಅವಳಿಗೆ ಅಂತ ಒಂದು ಸ್ವಲ್ಪ ಅದನ್ನೇ ತಿಂದ್ಬಿಟ್ಟು ಬಂದೆ. ಇನ್ನು ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾಯಿದ್ರು. ಸೊ ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ನಿಂತ್ಕೊಂಡ್ವಿ.